ಈ ದಿವಸ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ. ನಾವು ಈ ನಿಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆಗೆ, ಯಾಕೆಂತಂದರೆ ಎಲ್ಲ ರಾಜಕೀಯ ಪಕ್ಷಗಳಕ್ಕೂ ಒತ್ತಡ ಆಗ್ತಾ ಇರೋದರಿಂದ ಈಗಾಗಲೇ ನಮಗೆ ಜನತಾ ಪಕ್ಷದಲ್ಲಾಗಲಿ ಮತ್ತು BJPಯಲ್ಲಾಗಲಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ MLC. ಆದರೆ ಕಾಂಗ್ರೆಸ್ಸಲ್ಲಿ ಇಲ್ಲಿವರೆಗೂ ನಮಗೆ ಒಂದು MLC ಕೊಟ್ಟಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸರ್ ಒತ್ತಾಯ ಮಾಡ್ತಾ ಇದ್ದೀರಿ, ನಮಗೊಂದು MLC ಸ್ಥಾನವನ್ನು ನಮ್ಮ ಮಡಿವಾಳರಿಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಮನವಿ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕಳೆದ 2 ದಿವಸದಲ್ಲೇ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಇದರ ಬಗ್ಗೆ ಇದ್ರ ನಾವು ನಮ್ಮ ಮಡಿವಾಳರಲ್ಲಿ ಯಾರಾದರೂ ನಿಮ್ಮ ಪಕ್ಷದಲ್ಲಿ ಗುರುತಿ ಕೆಲಸ ಮಾಡಿರೋಂಥವ್ರನ್ನ ಹುಡುಕಿ ನೀವೇ ಮಾಡಿ ಅಂತೇಳಿ ನಾವು ಕೊಟ್ಟಿದ್ದೀವಿ. ನನ್ನ ಹೆಸರು C. ನಂಜಪ್ಪ ಅಂತ, ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ರಾಜ್ಯಾಧ್ಯಕ್ಷರು. ಮತ್ತು ರಾಜ್ಯದಲ್ಲಿ ಮಡಿವಾಳ ಜನಾಂಗ ಸುಮಾರು 10 ಲಕ್ಷ ಜನ ಇದ್ದಾರೆ ಅಂತ ಅಂದರೆ ಒಂದು 4 ಜನ MLA ಆದರೂ ಕನಿಷ್ಠ ಇರುತ್ತೆ. ಕನಿಷ್ಠ ಈಗ 2.5 ಲಕ್ಷಕ್ಕೆ ಒಂದೊಂದು MLA ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. 10 ಲಕ್ಷ ಇದ್ದರೂ ಕೂಡ ವಿಧಾನ ಪರಿಷತ್ನಲ್ಲಾಗಲಿ ವಿಧಾನಸಭೆಯಲ್ಲಾಗಲಿ ಒಬ್ಬ ಮಡಿವಾಳ ರೆಪ್ರೆಸೆಂಟೇಷನ್ ಇಲ್ಲ ಅಂತ ಅಂದರೆ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಸರ್ಕಾರ ಕೇಳ್ತಾರೆ. ಲಾಸ್ಟ್ ಟೈಮು ತರೀಕೆರೆಯಲ್ಲಿ ನಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟೆ ಕೊಡ್ತೀವಿ ಕಾಂಗ್ರೆಸ್ಸಿಂದ ಅಂತೇಳಿ. ಆದರೆ ಎಲೆಕ್ಷನ್ ಹತ್ರ ಬಂದ ತಕ್ಷಣ ನಮಗೆ ಟಿಕೆಟ್ ಇಲ್ಲ. ಯಾಕೆ ಅಂತ ಅಂದರೆ ಅದು ಬೇರೆ ಬೇರೆ ಕಾರಣಗಳಿತ್ತು. ಮಧ್ಯೆ ಹೇಳಿರ್ತಾರೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದರು. ನಾವು ತುಮಕೂರಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ. ಆಗ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಲೀಡರ್ಗಳು ಬಂದು ನಿಮ್ಮ ಜನಾಂಗಕ್ಕೆ ಒಂದು ರೆಪ್ರೆಸೆಂಟೇಷನ್ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಎಲೆಕ್ಷನ್ ಬಂದ ಟೈಮ್ನಾಗೆ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ದರೆ ಖಂಡಿತವಾಗಿ ಕೂಡ MLAನೂ ಆಗೋರು, ಏನೋ ಒಂದು ಆಗೋದು. ಈ ಜನಾಂಗಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಅರ್ಹತೆ ಇದ್ದರೂ ಕೂಡ ಅವರು ಲಾಸ್ಟ್ 2 ಎಲೆಕ್ಷನ್ಸಲ್ಲಿ ಭಾಳ ಕಡಿಮೆ ಅಂತರದಿಂದ ಸೋತಿದ್ರು. ಫಸ್ಟು ಸೋತಾಗ ಅವರು 1000 ಓಟಲ್ಲಿ ಸೋತಿದ್ರು ಇಂಡಿಪೆಂಡೆಂಟ್ ಆಗಿ. ಅವ್ರಿಗೆ ಕೊಟ್ಟಿದ್ರೆ ಖಂಡಿತವಾಗಿ ಬಂದೇ ಬರೋದು. ಈ ರೀತಿ ಈ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಅವರು ಬರೀ ರಾಜಕೀಯ ಆಟನೇ ಆಡ್ತಾರೆ. ಈಗ ಅತ್ಯಂತ ಹಿಂದುಳಿದವರಿಗೆ ನಾವು ಮುಂದೆ ತರಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಖಂಡಿತವಾಗಿಯೂ ಕೂಡ ಇದೆ. ಅವರು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ನಮಗೆ ಆಸೆ ತೋರಿಸ್ತಾರೆ, ನಮಗೆ ಏನು ಮಾಡೋದು. ಆದ್ದರಿಂದ ಪಕ್ಷಗಳು ವಿಶ್ವಾಸ ಹೌದು ನೋಡಿ, ಕಾಂಗ್ರೆಸ್ ಬಗ್ಗೆ ನಮಗೆ ನಮ್ಮ ಜನಾಂಗದವರು ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ಕೂಡ ವೋಟ್ ಮಾಡ್ಕೊಂಡೇ ಬಂದಿದ್ದಾರೆ. ಈ ವೋಟ್ಗಳೆಲ್ಲ ಹೋಗೋದು ಕಾಂಗ್ರೆಸ್ಗೆ, BJP ಖಂಡಿತ ಹೋಗೋದಿಲ್ಲ. ಅವರು ಆದರೂ ಕೂಡ ನಮ್ಮ ಹತ್ರ ವೋಟ್ ತೊಗೊತಾರೆ, ನಮಗೇನು ಒಂದು ಪೈಸದ ಸಹಕಾರ ನೀಡಲ್ಲ. ಸೊ ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹಿಸೋದಿಷ್ಟೇ, ಮಡಿವಾಳ ಜನಾಂಗಕ್ಕೆ ನೀವು ಖಂಡಿತವಾಗಿ ಕೂಡ ನೀವು ಈಗ ಅಕಸ್ಮಾತಾಗಿ ನಿಮಗೆ MLC ಕೊಡೋಕ್ಕಾಗದೇ ಇದ್ದರೂ ನಾಮಕರಣದಲ್ಲಾದರೂ ಒಂದು 3-4 ತಿಂಗಳು ಹೋದ್ಮೇಲೆ ಒಂದು ನಾಮಕರಣ ಬರುತ್ತೆ, ಆಗಲಾದರೂ ನಾಮನಿರ್ದೇಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ರಹಪಡಿಸ್ತೀವಿ.